ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ಇರುತ್ತೆ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಕಥ ಪ್ರಾಪರ್ಟಿ ಇದು. ಸೊ ರೆಂಟಲ್ ಬರೋವಂಥ ಪ್ರಾಪರ್ಟಿ. ಸೊ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು. ಸೈಡ್ ಡೈಮೆನ್ಷನ್ 30x40 ಬರುತ್ತೆ. ರೋಡ್ ಬೈ 30 ಬರುತ್ತೆ. ಲೆಂತ್ ಬೈ 40 ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇದೆ. ಸೈಡ್ ಫೇಸಿಂಗ್ ವೆಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಸೊ ಮನೆ ಮುಂದೆ ರೋಡ್ ಕೂಡ ನೋಡ್ಬೋದು. 30 ಫೀಟ್ ರೋಡ್ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಲೇಔಟ್ ಎಲ್ಲನೂ. ತುಂಬ ಅಂದರೆ ತುಂಬ ಡೀಸೆಂಟಾಗಿದೆ ಲೇಔಟ್ ಎಲ್ಲನೂ. ಒಳ್ಳೆ ರೆಂಟಲ್ ಬರುವಂಥ ಲೊಕೇಶನ್ ಇದು. ಸೊ ಇದು ಫ್ರಂಟ್ ಎಲಿವೇಷನಲ್ಲಿ ನೋಡ್ಬೋದು. ತುಂಬ ಯೂನಿಕ್ ಆಗಿರುತ್ತೆ. ಸೊ ಇವ್ರದ್ದು ಆಲ್ಮೋಸ್ಟ್ ತುಂಬ ಬಿಲ್ಡಿಂಗ್ಸ್ ಇದೇ ಥರನೇ ಇರುತ್ತೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾರೆ. ಇವರು ಡೆವಲಪರ್ಸ್ ಬಂದ್ಬಿಟ್ಟು KPR ಕನ್ಸ್ಟ್ರಕ್ಷನ್ಸ್ ಅಂತ ಹೇಳ್ಬಿಟ್ಟು. ಇವ್ರಿಗೆ ಬೇಕಾದರೆ ಕನ್ಸ್ಟ್ರಕ್ಷನ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರೋವಂಥದ್ದು. ಇದು ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಬ್ರಿಕ್ಸ್ ಎಲ್ಲ ಹಾಲೋ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಅಂದರೆ ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಎಲ್ಲ ಟೋಟಲ್ ಬಿಲ್ಡಿಂಗ್ಗೆ. ಸೊ ಇದು ಮೇನ್ ಗೇಟ್. ಇದು ಮೇನ್ ಗೇಟ್ ಬಂದ್ಬಿಟ್ಟು ಸ್ಲೈಡಿಂಗ್ ಗೇಟ್ ಇರುತ್ತೆ. ಸ್ಲೈಡಿಂಗ್ ಗೇಟ್ ಪ್ರೊವೈಡ್ ಮಾಡಿದ್ದಾರೆ ಮೇನ್ ಗೇಟ್ ಎಲ್ಲನೂ. ಸೊ ಗೇಟ್ ಮೆಟೀರಿಯಲನ್ನು ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. 16 mm ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ರೋಡಿಂದ ಅಷ್ಟೇ ತುಂಬ ಹೈಟ್ ಕೂಡ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಫೌಂಡೇಶನ್ ಕೂಡ ಹೈಟ್ ಕೂಡ ಮಾಡಿದ್ದಾರೆ. ಸೊ ಇದು ಮನೆಗೆ ಪಾರ್ಕಿಂಗ್ ಏರಿಯಾ. ಸೊ ನೋಡ್ಬೋದು, 2 ಕಾರ್ನ ಹಾಕೋಬೋದು. ಒಂದು 7 ಸೀಟರ್ 2 ಕಾರ್ ಹಾಕೋಬೋದು. ಇಲ್ಲ 5 ಸೀಟರ್ 4 ಕಾರ್ ಹಾಕೋಬೋದು. ಇಲ್ಲ 7 ಸೀಟರ್ ಒಂದು 2 ಕಾರ್ ಹಾಕ್ಕೊಂಡು ಒಂದು ಆಲ್ಮೋಸ್ಟ್ ಒಂದು 5ರಿಂದ 6 2 ವೀಲರ್ ಕೂಡ ಪಾರ್ಕ್ ಮಾಡ್ಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ. ಇದು ಮನೆಗೆ ಗ್ಯಾಸ್ ಕನೆಕ್ಷನ್ಸ್ ಇದು. ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ಸಲ್ಲಿ ಎಲ್ಲ ಪಾರ್ಟಿಷನ್ ಮಾಡಿ ಸೇಫ್ಟಿ ಗ್ರಿಲ್ಲೆಲ್ಲ ಹಾಕಿ ಸೊ ಪಾರ್ಟಿಷನ್ ಮಾಡಿಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಕೂಡ ನೋಡ್ಬೋದು. ಸೊ ನೀಟಾಗಿ ಸೆಟ್ ಬ್ಯಾಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ 1.5 ಫೀಟ್ ಬಿಟ್ಟಿದ್ದಾರೆ ಸುತ್ತಲೂ ಸೆಟ್ ಬ್ಯಾಕ್ ಎಲ್ಲನೂ. ಸೊ 2 ಫೀಟ್ ಬಿಟ್ಟಿದ್ದಾರೆ ಸೆಟ್ ಬ್ಯಾಕ್ ಎಲ್ಲನೂ ವಿತ್ ಕಾಂಪೌಂಡ್ ಎಲ್ಲ ಇವರೇ ಹಾಕಿರುವಂಥದ್ದು. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಮನೆಗೆ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದ್ಬಿಟ್ಟು 7 ಮೀಟರ್ಸ್ ಬರುತ್ತೆ. 6 ಮನೆಗೆ ಬರುತ್ತೆ, 1 ಕಾಮನ್ ಬರುತ್ತೆ. ಸೊ ಎಲ್ಲದಕ್ಕೂ 3 kW ಪ್ರೊವೈಡ್ ಮಾಡ್ತಾರೆ. ಎಲ್ಲ ಡೆಪಾಸಿಟ್ ಅವರೇ ಮಾಡಿ ಪರ್ಮನೆಂಟ್ ಮಾಡಿಕೊಡ್ತಾರೆ. ಸೊ ಕರೆಂಟ್ ಸೊ ಎಲೆಕ್ಟ್ರಿಸಿಟಿ ಎಲ್ಲನೂ. ಸೊ ಇಲ್ಲಿ ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ಸೊ ಮನೆಗೆ ಇದು ಸಂಪು ಮತ್ತು ಬೋರ್ವೆಲ್ ಇದು ವಾಸ್ತು ಪ್ರಕಾರ ಮಾಡಿದ್ದಾರೆ ಸಂಪೆಲ್ಲನೂ. ಸೊ ಬೋರ್ವೆಲ್ ಕೂಡ ಅಷ್ಟೇ ಆಲ್ರೆಡಿ ರನ್ನಿಂಗ್ ಇದೆ ನೋಡ್ಬೋದು. ವಾಟರ್ ಕೂಡ ಬರ್ತಿದೆ ಆಲ್ರೆಡಿ. ಸಂಪ್ ಆಲ್ಮೋಸ್ಟ್ 16,000 ಲೀಟ್ರ್ ಕೆಪಾಸಿಟಿ, 16,000 ಲೀಟ್ರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಸಂಪ್ ಕೆಪಾಸಿಟಿನೂ. ಸೊ ನೀರು ಕೂಡ ನೋಡ್ಬೋದು, ವಾಟರ್ ಕೂಡ ನೋಡ್ಬೋದು. ಸ್ಪೀಡ್ ಇದೆ ವಾಟರ್ ಕೂಡ. ಸೊ ಇದು ಬೋರ್ವೆಲ್ ವಾಟ್ರ್ ಹೀಗೆ ಬರ್ತಾ ಇರುವಂಥದ್ದು. ಸೊ ಬ್ಯಾಕ್ ಸೈಡ್ ಪ್ಯಾಸೇಜ್ ಕೂಡ ನೋಡ್ಬೋದು. 2 ಫೀಟ್ ಬಿಟ್ಟಿದ್ದಾರೆ. ಸೊ ಒಬ್ಬರು ಓಡಾಡ್ಬೋದು ಆ ಥರ ಪ್ಯಾಸೇಜ್ ಕೂಡ ನೀಟಾಗಿ ಬಿಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಫ್ರಂಟ್ ವಾಲ್ಗಳು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು 1 BHK ಇದು. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ಲೆಲ್ಲ ಅಷ್ಟೇ ಟೀಕ್ವುಡ್ ವಿತ್ PU ಪಾಲಿಶ್ ಕೊಟ್ಟಿರೋವಂಥದ್ದು. ಲಾಕ್ ಎಲ್ಲನೂ ಗೋದ್ರೇಜ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಹ್ಯಾಂಡ್ಲೆಸ್ ಎಲ್ಲನೂ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಡೋರ್ಸ್ ಎಲ್ಲ ಅಷ್ಟೇ ಎಲ್ಲನೂ ಹ್ಯಾಂಡ್ಮೇಡ್ ಡೋರ್ಸ್ ಎಲ್ಲನೂ ಟೋಟಲ್ ಎಲ್ಲನೂ ವಿತ್ PU ಪಾಲಿಶ್ ಡೋರ್ಸ್ ಇದು. ಟೀಕ್ವುಡ್ ಡೋರ್ಸ್ ಕೊಟ್ಟಿದ್ದಾರೆ. ವಿಂಡೋ ಮತ್ತು ವಾಸ್ಕಲ್ ಕೂಡ ಅಷ್ಟೇ. ಸೊ ಹಾಲ್ ಇದು. ಸೊ ಹಾಲ್ ಕೂಡ ನೋಡ್ಬೋದು. ಎಲ್ಲ ಫುಲ್ ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿರೋವಂಥದ್ದು. ಫ್ಲೋರಿಂಗ್ ಎಲ್ಲನೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಗ್ರಾನೈಟ್ ಯೂಸ್ ಮಾಡ್ತಾರೆ. ಸೊ ಹಾಲಲ್ಲಿ POP ಎಲ್ಲ ಮಾಡಿದ್ದಾರೆ ನೋಡ್ಬೋದು. POP ಮತ್ತು ಫ್ಯಾನ್ಸ್ ಎಲ್ಲ ಫಿಟ್ ಮಾಡಿದ್ದಾರೆ. ಫ್ಯಾನ್ ಎಲ್ಲ ಹ್ಯಾವೆಲ್ಸ್ ಕಂಪ್ನಿದು ಹಾಕಿರುವಂಥದ್ದು. ಸೊ ಇಲ್ಲಿ ಪೂಜಾ ರೂಮ್ ಚಿಕ್ಕದಾಗಿ ಕಬೋರ್ಡ್ ಎಲ್ಲ ಮಾಡಿದ್ದಾರೆ. ಸೊ ಅದ್ರ ಪಕ್ಕದಲ್ಲಿ TV ಯೂನಿಟು, ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ವಿಂಡೋಸ್ ಎಲ್ಲ ಅಷ್ಟೇ ಟೋಟಲ್ ಬಂದ್ಬಿಟ್ಟು 6x4 ಬರುತ್ತೆ ಇದು. ಸೊ ಎಲ್ಲ ವಿಂಡೋಸ್ನ ವಿಡ್ತ್ ಬಂದ್ಬಿಟ್ಟು 4 ಬರುತ್ತೆ. ಲೆಂತ್ ಬಂದ್ಬಿಟ್ಟು 6 ಫೀಟ್ ಬರುತ್ತೆ. ಸೊ ಕಿಚನ್ ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ 2 ಕಡೆ ಲಾಫ್ಟ್ ಮಾಡಿದ್ದಾರೆ. ಮಿಡ್ ಯೂನಿಟ್ ಕೂಡ 2 ಕಡೆ ಕೊಟ್ಟಿದ್ದಾರೆ. ಸೊ ಮತ್ತು ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಚಿಮ್ನಿ ಎಲ್ಲ ಆಪ್ಷನಲ್ ಇರುತ್ತೆ. ಸೊ ಅದಕ್ಕೆಲ್ಲ ಎಕ್ಸ್ಟ್ರಾ ಪೇ ಇರುತ್ತೆ. ಸೊ ಇಲ್ಲೆಲ್ಲ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಸೊ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿರುವಂಥದ್ದು. ಎಲ್ಲ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿರುವಂಥದ್ದು. ಸೊ ಈ ಮನೆಗೆ ಅಟ್ಯಾಚಾಗಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಡೋರು ವಾಸ್ಕಲ್ಲೆಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ. ವಾಸ್ಕಲ್ಲಲ್ಲಿ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದು ಯುಟಿಲಿಟಿ ಇದು ಮನೆಗೆ. ಸೊ ಯುಟಿಲಿಟಿಗೆ ಎಲ್ಲನೂ ಸೇಫ್ಟಿ ಗ್ರಿಲ್ ಯೂಸ್ ಮಾಡಿದ್ದಾರೆ. ಎಲ್ಲ ಐರನ್ ಮೆಟೀರಿಯಲ್ ಕೊಟ್ಟಿರೋಂಥದ್ದು. ಸೊ ಇಲ್ಲಿ ಟ್ಯಾಪ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಇದರ ಡಿಶ್ ವಾಶ್ಗೆಲ್ಲನೂ ಯೂಸ್ ಮಾಡ್ಕೋಬೋದು ಯುಟಿಲಿಟಿ ಏರಿಯಾ ಎಲ್ಲನೂ. ಸೊ ಇದು ಕಾಮನ್ ರೂಮ್ ಇದು. ಸೊ ರೂಮ್ ಡೋರ್ಸ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ಸ್ ಇದು. ಫ್ಲಶ್ ಡೋರ್ಸ್ MD ಡೋರ್ಸ್ ಅಂತ ಹೇಳ್ಬಿಟ್ಟು. ಸೊ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುವಂಥದ್ದು ಇದು. ಸೊ ಇದು ಕಾಮನ್ ರೂಮ್ ಇದು. ಸೊ ರೂಮ್ ಸೈಜ್ ಬಂದ್ಬಿಟ್ಟು 9x10 ಇದೆ ಇದು. ಸೊ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದೆ ವಿತ್
ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ, ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ವಿಂಡೋಸ್ ಎಲ್ಲ 4x4 ಕೊಟ್ಟಿದ್ದಾರೆ. ಇದರಲ್ಲಿ ವಿಂಡೋ ಬಂದ್ಬಿಟ್ಟು ಎಲ್ಲ ವುಡನ್ ವಿಂಡೋಸೇ. ಫ್ರೇಮ್ಸ್ ಎಲ್ಲನೂ ಟೀಕ್ ವುಡ್ಡಿದು, ರಿಮೈನಿಂಗ್ ವಿಂಡೋಸ್ ಎಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಬೇಕಾದರೂ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ತುಂಬ ಸ್ಪೇಸ್ ಇದೆ. ಇದು ಕಾಮನ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಕೂಡ ನೋಡ್ಬೋದು. ರೆಸ್ಟ್ ರೂಮಲ್ಲೆಲ್ಲ ಗೀಸರ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಗೀಸರ್ ಕೂಡ ಅಷ್ಟೇ ಆಪ್ಷನಲ್ ಇರುತ್ತೆ. ಮತ್ತು ರಿಮೈನಿಂಗ್ ಫಿಟ್ಟಿಂಗ್ಸ್ ಎಲ್ಲನೂ ಇನ್ಕ್ಲೂಡಿಂಗ್ ಹೌಸ್ ಎಲ್ಲ ಬರುತ್ತೆ. ಇದು ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಜಾಗ್ವಾರ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಈ ವಾಲ್ ಟೈಲ್ಸ್ ಎಲ್ಲನೂ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಎಲ್ಲನೂ ವಾಲ್ಗೆಲ್ಲ ಕೊಟ್ಟಿರುವಂಥದ್ದು. ಮತ್ತು ಫ್ಲೋರಿಂಗ್ ಎಲ್ಲ ಆ್ಯಂಟಿಸ್ಕಿಡ್ ಟೈಲ್ಸ್ ಇರೋದು. ಟ್ಯಾಪ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಟೋಟಲ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿರುವಂಥ ಎಲ್ಲ ವೆಸ್ಟರ್ನ್ ಟಾಯ್ಲೆಟ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟಿದೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್. ಇದು ಪಾರ್ಕಿಂಗ್ ಬಿಟ್ಟು ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು. ಸ್ಟೇರ್ ಕೇಸ್ಗೆಲ್ಲನೂ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. 3.5 ಫೀಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಕೂಡ. ಮತ್ತು ರೈಲಿಂಗ್ಸ್ ಎಲ್ಲನೂ SS ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಟೋಟಲ್ ಎಲ್ಲ JSL ಕಂಪ್ನಿದು, ಜಿಂದಾಲ್ ಕಂಪ್ನಿದು. ಸೊ SS ಎಲ್ಲ ಪ್ರೊವೈಡ್ ಮಾಡಿರುವಂಥದ್ದು. ಸ್ಟ್ರಕ್ಚರ್ ಅಷ್ಟೇ ರಾಯಲ್ ಸ್ಟ್ರಕ್ಚರ್ ಮಾಡಿದ್ದಾರೆ. ಫುಲ್ ಬಿಲ್ಡಿಂಗ್ ಬಂದ್ಬಿಟ್ಟು. ಸೊ ವಾಲ್ಗೆಲ್ಲ ರಾಯಲ್ ಪ್ಲೇ ಸ್ಟ್ರಕ್ಚರ್ ಮಾಡಿದ್ದಾರೆ. ವಾಟರ್ ಪ್ರೂಫಿಂಗ್ದು. ಸೊ ಒನ್ ಟೈಮ್ ಸೊ ಎಲ್ಲ ಡಸ್ಟ್ ಆದ್ರೂ ಒನ್ ಟೈಮ್ ರೈನ್ ಬಂದರೆ ಫುಲ್ ಮತ್ತೆ ನೀಟಾಗಿ ಸೊ ಕ್ಲೀನ್ ಆಗೋಗುತ್ತೆ. ಸೊ ಆ ಥರ ಪೇಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್. ಇದು ಫಸ್ಟಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಮತ್ತು ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಡಿಸೈನ್ ಲೈಟ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಪ್ಯಾಸೇಜ್ಗೆಲ್ಲನೂ. ಪ್ಯಾಸೇಜ್ ವಾಲ್ ಕೂಡ ಅಷ್ಟೇ ಆಲ್ಮೋಸ್ಟ್ 3.5 ಫೀಟ್ ಇದೆ ಹೈಟ್ ಬಂದ್ಬಿಟ್ಟು. ಅದು ವಾಲ್ ಕೂಡ ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಮೇನ್ ಡೋರ್. ಇದು ಮೇನ್ ಡೋರು ಮತ್ತು ವಿಂಡೋ ಎಲ್ಲನೂ ಟೀಕ್ ವುಡ್ ಇರುತ್ತೆ. ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಟೀಕ್ ವುಡ್ ಇದು ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ. ಇದರಲ್ಲಿ ಲಾಕ್ ಬಂದ್ಬಿಟ್ಟು ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಹ್ಯಾಂಡಲ್ಸ್ ಎಲ್ಲ ಅಷ್ಟೇ ಸೇಮ್ ಎಲ್ಲ ಯುರೋಪ ಮೆಟೀರಿಯಲ್ಲೇ ಕೊಟ್ಟಿರುವಂಥದ್ದು. ಹಾಲ್. ಇದು ಹಾಲ್ ಕೂಡ ನೋಡ್ಬೋದು. ಹಾಲಲ್ಲಿ ಇಲ್ಲೊಂದು ಸಪ್ರೇಟ್ ಗ್ರಾನೈಟ್ ಯೂಸ್ ಮಾಡಿದರೆ. ಇಲ್ಲಿ ತುಂಬ ಚೆನ್ನಾಗಿರುವಂಥ ಗ್ರಾನೈಟ್ ಹಾಕಿದರೆ ಸೆಲೆಕ್ಟ್ ವೈಸಲ್ಲಿ. ಸೊ ಹಾಲ್ ಕೂಡ ನೋಡೋದು ತುಂಬ ವೈಡ್ ಆಗಿದೆ, ಅಂದರೆ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಹಾಲಲ್ಲಿ 3 ವಿಂಡೋ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 2 ವಿಂಡೋ ಕೊಟ್ಟಿದ್ದಾರೆ, ಆ ಕಡೆ 1 ವಿಂಡೋ ಕೊಟ್ಟಿದ್ದಾರೆ. ವಿಂಡೋ ಸೈಜಸ್ ಎಲ್ಲ ಅಷ್ಟೇ. ಸೊ ಮೈನ್ ಹಾಲ್ಗೆಲ್ಲ ಅಷ್ಟೇ 6x4 ಕೊಟ್ಟಿರುವಂಥದ್ದು ವಿಂಡೋಸ್ ಎಲ್ಲನೂ. ಈ ವಿಂಡೋ ಮಾತ್ರ 6x6 ಇದೆ. ರಿಮೈನಿಂಗ್ ವಿಂಡೋ 6x4 ಕೊಟ್ಟಿರುವಂಥದ್ದು. ಸೊ ಅಲ್ಲಿ ಫ್ರಂಟ್ ವಾಲ್ಗೆಲ್ಲನೂ ವಿನಿಯರ್ ಲ್ಯಾಮಿನೇಟೆಡ್ ಶೋ ಕೇಸ್ ಎಲ್ಲ ಮಾಡಿದ್ದಾರೆ. ಇಲ್ಲಿ TV ಯೂನಿಟ್ ಕೂಡ ನೋಡ್ಬೋದು. ಸೊ ಮತ್ತು POP ಎಲ್ಲ ಮಾಡಿದ್ದಾರೆ. POPಯಲ್ಲಿ ಝೂಮರು ಮತ್ತು 2 ಫ್ಯಾನ್ ಎಲ್ಲ ಫಿಟ್ ಮಾಡಿದ್ದಾರೆ. ಫ್ಯಾನ್ಸ್ ಎಲ್ಲ ಹ್ಯಾವೆಲ್ಸ್ ಕಂಪ್ನಿದು. ಸೊ ಇದು ಪೂಜಾ ರೂಮ್ ಇದೆ. ಪೂಜಾ ರೂಮ್ ಟೋಟಲ್ ಬಂದ್ಬಿಟ್ಟು ವುಡನಲ್ಲಿ ಮಾಡಿರುವಂಥದ್ದು. ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ ವುಡನ್. ಇದು ವುಡನ್ ಶೀಟ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಇದು ಪೂಜಾ ರೂಮ್ದೆಲ್ಲನೂ. ಸೊ ಇನ್ಸೈಡ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್ ಇದು 2x4ದು. ಟೋಟಲ್ ಪೂಜಾ ರೂಮ್ ಎಲ್ಲನೂ ವುಡನಲ್ಲೇ ಮಾಡಿರುವಂಥದ್ದು ವಿತ್ ವಿನಿಯರ್ ಲ್ಯಾಮಿನೇಟೆಡ್. ಸೊ ಕಿಚನ್ ಆರ್ಚ್. ಇದು ಕಿಚನ್ ಆರ್ಚ್ ಕೂಡ ನೋಡ್ಬೋದು. ಶೋಕೇಸ್ ಥರ ಡಿಸೈನ್ ಮಾಡಿದ್ದು ವಿತ್ ಗ್ಲಾಸಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಲ್ಯಾಮಿನೇಟೆಡ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಕೊಟ್ಟಿದ್ದಾರೆ. ಕಿಚನ್ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ, 2 ಕಡೆ ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಮತ್ತು ಬಾಸ್ಕೆಟ್ಸ್ ಎಲ್ಲ 2 ಕಡೆ ಪ್ರೊವೈಡ್ ಮಾಡಿದ್ದಾರೆ. ತುಂಬ ಸ್ಟೋರೇಜ್ಗೆ ಎಷ್ಟು ಬೇಕೋ ಅಷ್ಟೂ ಪ್ರೊವೈಡ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಬಾಸ್ಕೆಟ್ಸ್ ಎಲ್ಲ SSA ಕೊಟ್ಟಿರುವಂಥದ್ದು. ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ಬಾಸ್ಕೆಟ್ಸ್ ಎಲ್ಲನೂ. ಇದು ಅಷ್ಟೇ JSL ಕಂಪ್ನಿದೆ ಪ್ರೊವೈಡ್ ಮಾಡಿರುವಂಥದ್ದು ಸ್ಟೀಲ್ ಎಲ್ಲನೂ. ಸೊ ಯುಟಿಲಿಟಿ ಕೊಟ್ಟಿದ್ದಾರೆ. ಸೊ ಕಿಚನ್ಗೆ ಅಟ್ಯಾಚಾಗಿ ಯುಟಿಲಿಟಿ ಇದೆ. ಡೋರ್ ಎಲ್ಲ ಗ್ಲಾಸ್ ಡೋರ್ ಪ್ರೊವೈಡ್ ಮಾಡಿದರೆ ವಿತ್ ವುಡನ್ ಬೀಡಿಂಗ್ ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ. ಸೊ ಯುಟಿಲಿಟಿಗೆಲ್ಲನೂ ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ ಐರನ್ ಮೆಟೀರಿಯಲ್ದು. ಸೊ ಯುಟಿಲಿಟಿ ಕೂಡ ನೋಡ್ಬೋದು. ತುಂಬ ಅಂದರೆ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇಲ್ಲಿ ಎಲ್ಲ ವಾಷಿಂಗ್ ಮಿಷಿನು ಡಿಶ್ ವಾಶ್ ಎಲ್ಲ ಇಟ್ಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ. ಸೊ ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಟ್ಯಾಪು ಮತ್ತು ಎಲೆಕ್ಟ್ರಿಸಿಟಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕಿಚನ್ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಸೊ ಹಾಲ್ ಇನ್ನೂ ಒಂದು ಟೈಮ್ ಅಬ್ಸರ್ವ್ ಮಾಡ್ಬೋದು. ಸೊ ಲಿವಿಂಗ್ ಏರಿಯಾ. ಸೊ ಇಲ್ಲಿ 2 ರೂಮ್ ಬರುತ್ತೆ. ಒಂದು ಕಾಮನ್ ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಈಗ ಬನ್ನಿ ಕಾಮನ್ ರೂಮ್ ನೋಡೋಣ. ರೂಮ್ ನಂಬರ್ 1 ಇದು. ಸೊ ಡೋರ್ಸ್ ಎಲ್ಲ ನೋಡ್ಬೋದು. ವುಡನ್ ಫಿನಿಶಿಂಗ್ ಕೊಟ್ಟಿರುವಂಥ ವಿನಿಯರ್ ಲ್ಯಾಮಿನೇಟೆಡ್ ಇದು. ಬಾರ್ಡರ್ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್. ಈವನ್ ಡೋರ್ಸ್ ಕೂಡ ಅಷ್ಟೇ ರೆಡಿಮೇಡ್ ಡೋರ್ಸ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಡೋರ್ಸ್ ಕೊಟ್ಟಿರುವಂಥದ್ದು. ತುಂಬ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಡೋರ್ಸ್ಗೆಲ್ಲನೂ.
ಸೊ ಇದು ಕಾಮನ್ ರೂಮ್ ಇದು. ಸೊ ಇದು ರೂಮ್ ಕೂಡ ನೋಡ್ಬೋದು. ರೂಮ್ ಸೈಜ್ ಬಂದ್ಬಿಟ್ಟು ಇದು 11/10 ಇದೆ ರೂಮ್ ಸೈಜ್ ಇದು. ಸೊ ರೂಮಲ್ಲಿ ಅಷ್ಟೇ ಫ್ಯಾನ್ ಎಲ್ಲ ಆಲ್ರೆಡಿ ಫಿಟ್ ಆಗಿದೆ. ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಕಬೋರ್ಡ್ ಒಳಗಡೆ ಮಿರರ್ ಎಲ್ಲ ಪ್ರೊವೈಡ್, ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ಟೋಟಲ್ ಲೈಟ್ಸ್ ಎಲ್ಲ ಅಷ್ಟೇ ವಿಪ್ರೋ ಲೈಟ್ಸ್ ಪ್ರೊವೈಡ್ ಮಾಡಿ, ಹ್ಯಾವೆಲ್ಸು ಮತ್ತು ವಿಪ್ರೋ ಲೈಟ್ಸ್, ಸೀಲಿಂಗ್ ಲೈಟ್ಸು ಮತ್ತು ಟ್ಯೂಬ್ ಲೈಟ್ಸ್ ಎಲ್ಲ ಅಷ್ಟೇ ಎಲ್ಲ ವಿಪ್ರೋ ಲೈಟ್ಸು ಮತ್ತು ಹ್ಯಾವೆಲ್ಸ್ ಲೈಟ್ಸ್ ಕೊಟ್ಟಿರುವಂಥದ್ದು. ಸೊ ಇದು ಬಾಲ್ಕನಿ, ಇದು ಫ್ರಂಟ್ ಬಾಲ್ಕನಿ. ಫ್ರಂಟ್ಗೆಲ್ಲೂ ಟಫನ್ ಗ್ಲಾಸಸ್ ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ ಬಾಲ್ಕನಿಗೆಲ್ಲೂ. ಸೊ 12 mm ಗ್ಲಾಸಸ್ ಎಲ್ಲನೂ ಡಿಸೈನ್ ಗ್ಲಾಸ್ ಕೊಟ್ಟಿದ್ದಾರೆ ವಿತ್ SS ಬೀಡಿಂಗ್ ಪ್ರೊವೈಡ್ ಮಾಡಿದ್ದಾರೆ ಬಾಲ್ಕನಿಗೆಲ್ಲೂ. ಇದು ರೂಮ್ ಸೈಜ್ ಅಷ್ಟೇ ಆಲ್ಮೋಸ್ಟ್ 10/10 ಇದೆ. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು, ಆ ಥರ ಸ್ಪೇಸಿಯಸ್ ಆಗಿದೆ ರೂಮ್ ಕೂಡ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಸೊ ಡೋರ್ಸ್ ಎಲ್ಲ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ ಡೋರ್ಸ್ ಎಲ್ಲನೂ, ಬೀಡಿಂಗ್ ಎಲ್ಲ ಅಷ್ಟೇ. ಸೊ ಟೋಟಲ್ ವಾಲ್ ಬೀಡಿಂಗ್ ಎಲ್ಲ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ ಎಲ್ಲನೂ, ವಾಸ್ಕಲ್ ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಇದು. ರೆಡ್ ಸಾಲ್ ಮೆಟೀರಿಯಲ್ ಹಾಕಿದ್ದಾರೆ ಇನ್ಸೈಡ್ ವಾಸ್ಕಲ್ ಕೂಡ. ಸೊ ಇದು ಮಾಸ್ಟರ್ ಬೆಡ್ರೂಮ್ ಇದು. ಮಾಸ್ಟರ್ ಬೆಡ್ರೂಮ್ದು 12/11 ಇದೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಇದು. ತುಂಬ ಸ್ಪೇಸಿಯಸ್ ಆಗಿದೆ. ಮಾಸ್ಟರ್ ಬೆಡ್ರೂಮಲ್ಲೂ ಅಷ್ಟೇ 2 ವಿಂಡೋ ಕೊಟ್ಟಿದ್ದಾರೆ. ಒಂದು 4x4, ಇನ್ನೊಂದು 2x4 ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟು ಮತ್ತು ಸ್ಲೈಡಿಂಗ್ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ ವಿತ್ ಕಂಪ್ಯೂಟರ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇನ್ಸೈಡ್ ಕೂಡ ನೋಡ್ಬೋದು ಎಲ್ಲ ಬಾಕ್ಸಸ್ ಎಲ್ಲ ಡ್ರಾ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಏನಾದ್ರು ಸ್ಟೋರ್ ಮಾಡ್ಕೊಳ್ಳೋಕ್ಕೂ. ಸೊ ಮತ್ತು ಡ್ರೆಸ್ಸಿಂಗ್ ಯೂನಿಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡ್ಬೋದು. ಸ್ಟ್ಯಾಂಡಿಂಗ್ ಮಿರರ್ ವಿತ್ ಇನ್ಸೈಡ್ ಎಲ್ಲ ಸ್ಟೋರೇಜ್ಗೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೈಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಇದು ರೆಸ್ಟ್ ರೂಮ್ ಇದು. ರೆಸ್ಟ್ ರೂಮ್ ಡೋರ್ಸ್ ಕೂಡ ಅಷ್ಟೇ ವಿನಿಯರ್ ಲ್ಯಾಮಿನೇಟೆಡ್ ಡೋರ್ಸ್ ಎಲ್ಲನೂ. ಇದು ವಾಟರ್ ಪ್ರೂಫ್ ಡೋರ್ಸ್ ಬರುತ್ತೆ ರೆಸ್ಟ್ ರೂಮ್ಗೆ ಎಲ್ಲನೂ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದೆ ಈ ರೂಮ್ಗೆ, ಮಾಸ್ಟರ್ ಬೆಡ್ರೂಮ್ಗೆ. ಕಮೋಡೆಲ್ಲ ಅನ್ಸುತ್ತೆ ಸಿಂಗಲ್ ಮೌಂಟೆಡ್ ಕಮೋಡ್ಸು, ಎಲ್ಲನ ಜಾಗರ್ ಫಿಟ್ಟಿಂಗ್ಸು, ಸಿಂಕು ಮತ್ತು ಕಮೋಡೆಲ್ಲ ಜಾಗರ್ ಫಿಟ್ಟಿಂಗ್ಸು. ಇವನ್ ಟ್ಯಾಪ್ಸ್ ಕೂಡ ಅಷ್ಟೇ ಜಾಗರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಗೀಸರ್ ಮಾತ್ರ ಹ್ಯಾವೆಲ್ಸ್ ಕಂಪ್ನಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ವಾಲ್ಗೆಲ್ಲೂ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ, ಮ್ಯಾಟ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದನ್ನು ವುಡನ್ ವಿಂಡೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಸ್ಟಾರ್ಟಿಂಗಲ್ಲಿ ಸಿಂಕೆಲ್ಲ ಇಟ್ಕೋಬೋದು. ಇಲ್ಲಿ ಸಿಂಕ್ ಪ್ರೊವೈಡ್ ಮಾಡಿದರೆ, ಮತ್ತು ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು. ಸೊ ಇಲ್ಲೆಲ್ಲ ವಾಷಿಂಗ್ ಮಿಷಿನ್ ಕೂಡ ಇಲ್ಲೇ ಇಟ್ಕೋಬೋದು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು ಡೋರ್ಸ್ ಏನು ವಿಲಿಯರ್ ಲ್ಯಾಮಿನೇಟೆಡ್ ಡೋರ್ಸ್ ವಾಟರ್ ಪ್ರೂಫ್ದು. ಇಲ್ಲೂ ಅಷ್ಟೇ ಸಿಂಗಲ್ ಮೌಂಟೆಡ್ ಕಮೋಡ್ ಇದು ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಮತ್ತು ಸೋಲಾರ್ ಇದು ಕೂಡ ಅಷ್ಟೇ ಗೀಸರ್ ಎಲ್ಲನೂ ಹ್ಯಾವೆಲ್ಸ್ ಕಂಪ್ನಿ ಕೊಟ್ಟಿದ್ದಾರೆ. ಇದಕ್ಕೂ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಫ್ಲೋರಿಂಗೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಟೋಟಲ್ ಬಿಲ್ಡಿಂಗ್ ಎಲ್ಲ ಲೈಟ್ಸು ಫ್ಯಾನ್ಸ್ ಎಲ್ಲ ಹ್ಯಾವೆಲ್ಸ್ ಕಂಪ್ನೀಸ್ ಪ್ರೊವೈಡ್ ಮಾಡಿದ್ದಾರೆ. ಲೈಟ್ಸ್ ಎಲ್ಲನೂ ಅಷ್ಟೇ ಎಲ್ಲ ವಿಪ್ರೋ ಲೈಟ್ಸು, ಸೀಲಿಂಗ್ ಲೈಟ್ಸ್ ಎಲ್ಲ ವಿಪ್ರೋ ಲೈಟ್ಸ್ ಕೊಟ್ಟಿದ್ದಾರೆ. ಮತ್ತು ಸ್ವಿಚಸ್ ಎಲ್ಲನೂ GM ಮೆಟೀರಿಯಲ್ ಇದು, ಗೋಲ್ಡ್ ಮೆಟಲ್ ಸ್ವಿಚಸ್ ಎಲ್ಲ ಕೊಟ್ಟಿರೋದು. ಮತ್ತು ವೈರಿಂಗ್ ಎಲ್ಲನೂ ಫಿನಾಲೆಕ್ಸ್ ಕಂಪ್ನಿ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ 1 BHK 2 ಯೂನಿಟ್ಸ್ ಮಾಡಿದ್ದಾರೆ. ಸೊ ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಇದೆ. ಸೊ ನಾವು ಆಲ್ರೆಡಿ 1 BHK 12,000 ರೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಒಂದೊಂದು ಮನೆ 12,000ಗೆ ಅಂದರೆ 12,000ಕ್ಕೆ ರೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಈ ಥರ ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇದೆ. ಸೊ ಇದು ಸೆಕೆಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ 2 ಮನೆ ಬರುತ್ತೆ. ಎಲ್ಲ ಡೋರೂ ಅಷ್ಟೇ ನಾರ್ತ್ ಫೇಸಿಂಗ್ ಡೋರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲ ಅಷ್ಟೇ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲ ಅಷ್ಟೇ ಸೀಲಿಂಗ್ ಎಲ್ಲ ಅಷ್ಟೇ ಡಿಸೈನ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸೊ ಇವನ್ ಪ್ಯಾಸೇಜ್ ಎಲ್ಲ ಅಷ್ಟೇ 3.5 feet ಕೊಟ್ಟಿದ್ದಾರೆ, ಅದಕ್ಕೂ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಮೇನ್ ಡೋರ್ ಎಲ್ಲ ಅಷ್ಟೇ ಟೀಕುಡ್ ಪ್ರೊವೈಡ್ ಮಾಡಿದರೆ ವಿತ್ PU ಪಾಲಿಶ್ ಕೊಟ್ಟಿರುವಂಥದ್ದು. ಲಾಕಿಂಗ್ ಎಲ್ಲ ಅಷ್ಟೇ ಗೋದ್ರೇಜ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಸೊ ಹ್ಯಾಂಡಲ್ಸ್ ಎಲ್ಲ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇದು ಹಾಲ್, ಇದು ಸಿಂಗಲ್ ಬೆಡ್ರೂಮ್ದು. ತುಂಬ ವೈಡ್ ಇದೆ. ಸೊ 30-40 ಸಿಂಗಲ್ ಬೆಡ್ರೂಮ್ ಎರಡು ಮಾಡಿದ್ರೆ ತುಂಬ ವೈಡಾಗಿ ಬರುತ್ತೆ. ಇದು ಪೂಜಾ ರೂಮ್, ಇದು ಕಬೋರ್ಡ್ ಎಲ್ಲ ಮಾಡಿದ್ದಾರೆ. ಚಿಕ್ಕದಾಗ ಒಂದು ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಲಲ್ಲಿ POP ಎಲ್ಲ ಮಾಡಿದ್ದಾರೆ, ಡಿಸೈನ್ ಆಗಿ POP ಎಲ್ಲ ಮಾಡಿದ್ದಾರೆ. ಸೊ ಬಾರ್ಡರ್ ಲೈಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಅಷ್ಟೇ ವಿಂಡೋ ಕೂಡ ಒಂದು ಫ್ಯಾನ್ ಕೂಡ ಹಾಕಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. ಸೊ 2 ವಿಂಡೋ ಅಷ್ಟೇ 4x6 ಒಂದು ಕೊಟ್ಟಿದ್ದಾರೆ, ಒಂದು 2x6 ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಇರೋದು ಈ ಥರ ವಿಂಡೋಸ್ ವೈಡಾಗಿ ಕೊಟ್ಟಿದ್ದಾರೆ. ಸೊ TV ಯೂನಿಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಹಾಲ್ಗೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ವಾಲ್ಗೆ ರಾಯಲ್ ಪ್ಲೇ ಪೇಂಟ್ ಯೂಸ್ ಮಾಡಿದ್ದಾರೆ ಡಿಸೈನ್ಡಾಗಿ. ಸೊ ಇದು ಬಾಲ್ಕನಿ ಇದು. ಸೊ ಬಾಲ್ಕನಿಯ ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೊ ಇದು ಅಷ್ಟೇ ಫ್ರಂಟಿಗೆಲ್ಲೂ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದೆ 12 mm ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ. ಸೊ ಇದು ಕಿಚನ್, ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು ಲಾಫ್ಟೆಲ್ಲ 2 ಕಡೆ ಕೊಟ್ಟಿದ್ದಾರೆ, ಮತ್ತು ಬಾಸ್ಕೆಟ್ಸ್ ಎಲ್ಲನೂ 2 ಕಡೆ ಕೊಟ್ಟಿದ್ದಾರೆ. ಸೊ ಸ್ಟೋರೇಜ್ ಎಲ್ಲ ಮ್ಯಾಕ್ಸಿಮಮ್ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕೆಳಗಡೆ SS ಬಾಸ್ಕೆಟ್ಸು ಮತ್ತು ಇದೆಲ್ಲ ಮಾಡಿದ್ದಾರೆ, ಬಾಕ್ಸಸ್ ಎಲ್ಲ ಮಾಡಿದ್ದಾರೆ. ಸೊ ಇದು ರೆಸ್ಟ್ ರೂಮ್ ಇದು.
ಸೊ ಕಾಮನ್ ರೆಸ್ಟ್ ರೂಮ್ ಇದು ರೂಮ್, ಇದು ಕಾಮನ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದಕ್ಕೆ ಡೋರ್ಸ್ ಎಲ್ಲ ಅಷ್ಟೇ ಫ್ಲಶ್ ಡೋರ್ಸ್ ಇರುತ್ತೆ, ರೆಡ್ ಸಾಲ್ ಮೆಟೀರಿಯಲ್ ವಾಸ್ಕಲ್ ಇರುತ್ತೆ. ರೂಮ್ ಸೈಜ್ ಕೂಡ ಅಷ್ಟೇ 10x10 ಇದೆ. ಇದು ಕಿಂಗ್ ಸೈಜ್ ಕಟ್ ಹಾಕೋಬೋದು. ಇದರಲ್ಲೂ ಅಷ್ಟೇ 2 ವಿಂಡೋ ಕೊಟ್ಟಿದ್ದಾರೆ. ಸೊ ಒಂದು ಬಂದುಬಿಟ್ಟು 4x4 ಕೊಟ್ಟಿದ್ದಾರೆ, ಒಂದು 2x4 ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಸ್ಟ್ಯಾಂಡಿಂಗ್ ಮಿರರ್, ಡ್ರೆಸ್ಸಿಂಗ್ ಯೂನಿಟಲ್ಲಿ ಸಪ್ರೇಟಾಗಿ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಕಂಪ್ಯೂಟರ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಮತ್ತು ಕಬೋರ್ಡ್ಸ್ ಎಲ್ಲ ಸ್ಲೈಡಿಂಗ್ ಕೊಟ್ಟಿರೋದು, ಸೊ ಅದಕ್ಕೇನು ಸ್ಪೇಸ್ ಎಲ್ಲ ಏನು ವೇಸ್ಟ್ ಆಗೋದಿಲ್ಲ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಫ್ಯಾನ್ಸ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್. ಇದರಲ್ಲೂ ಅಷ್ಟೇ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಕಾಮನ್ ರೆಸ್ಟ್ ರೂಮಲ್ಲಿ ಕೂಡ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದು ವಾಲ್ ಟೈಲ್ಸ್ ಎಲ್ಲ ಅಷ್ಟೇ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಇಲ್ಲಿ ಫ್ಲೋರ್ಗೆಲ್ಲನೂ. ಸೊ ವಾಲ್ಗೆಲ್ಲ ಅಷ್ಟೇ ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿ. ಇದಕ್ಕೂ ಅಷ್ಟೇ ಗೀಸರ್ ಎಲ್ಲ ಆಲ್ರೆಡಿ ಫಿಟ್ ಮಾಡಿದ್ದಾರೆ. ಸೊ ಗೀಸರು ಮತ್ತು ಚುಮ್ನಿ ಬಂದ್ಬಿಟ್ಟು ಆಪ್ಷನಲ್ ಇರುತ್ತೆ. ಸೊ ಅದು ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ. ಇದು ಇನ್ನೊಂದು ಮನೆ, ಸಿಂಗಲ್ ಬೆಡ್ರೂಮ್. ಇದು ಅಷ್ಟೇ ಮೇನ್ ವಿಂಡೋ ಮತ್ತು ವಾಸ್ಕಲ್ಲು ಎಲ್ಲ ಅಷ್ಟೇ ಟೀ ಕುಟ್ ಕೊಟ್ಟಿದ್ದಾರೆ, ವಿತ್ PU ಪಾಲಿಶ್ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇದು ಹಾಲ್. ಸೊ ಹಾಲಲ್ಲಿ ಅಷ್ಟೇ ಒಂದು ವಾಲ್ಗೆ ರಾಯಲ್ ಪ್ಲೇ ಯೂಸ್ ಮಾಡಿದ್ದಾರೆ. TV ಯೂನಿಟು ಮತ್ತು ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಒಂದು ಚಿಕ್ಕದಾಗಿ ಕಬೋರ್ಡಲ್ಲಿ ಮಾಡಿದ್ದಾರೆ. ಮತ್ತು POP ಎಲ್ಲ ಮಾಡಿದ್ದಾರೆ ಹಾಲ್ಗೆಲ್ಲ, ವಿತ್ ಫ್ಯಾನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋಸ್ ಎಲ್ಲ ಅಷ್ಟೇ 4x6 ಕೊಟ್ಟಿರುವಂಥದ್ದು ಎಲ್ಲ ವಿಂಡೋಸು ಅಷ್ಟೇ. ಕಿಚನ್, ಇದು ಮಾಡ್ಲರ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇಲ್ಗಡೆ 2 ಕಡೆ ಲಾಫ್ಟ್ ಕೊಟ್ಟಿದ್ದಾರೆ, ಕೆಳಗಡೆ SS ಬಾಕ್ಸಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ವುಡನ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಟ್ರಿಫೈ ಟೈಲ್ಸ್. ಇದು ಫ್ರೀ ವಾಷಬಲ್ ಇರುತ್ತೆ. ಸೊ ಇದು ಈ ಮನೆಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದಕ್ಕೆ ವಿತ್ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೋಬೋದು. ಇಲ್ಲೂ ಬೇಕಾದರೆ ಇಟ್ಕೋಬೋದು. ಮತ್ತು ಹಾಲಲ್ಲಿ ಕೂಡ ಸ್ಪೇಸ್ ಇದೆ ವಾಷಿಂಗ್ ಮಿಷಿನಲ್ಲಿ ಇಟ್ಕೊಳ್ಳೋಕ್ಕೆ. ಇಲ್ಲಿ ಬೇಕಾದರೆ ಡಿಶ್ ವಾಶ್ಗೆಲ್ಲ ಪ್ರಾವಿಷನ್ ಕೊಟ್ಟಿರ್ತಾರೆ. ಇಲ್ಲಿ 2 ಸಿಂಗಲ್ ಬೆಡ್ರೂಮ್ಗೆ, ಒಂದು ರೂಮ್ಗೆ ಬಾಲ್ಕನಿ ಕೊಟ್ಟಿರ್ತಾರೆ ಹಾಲ್ಗೆ. ಸೊ ಈ ರೂಮ್ಗೆ ಯುಟಿಲಿಟಿ ಕೊಟ್ಟಿರ್ತಾರೆ ಅಷ್ಟೇ ಈ 1 BHKಗೆ. ಸೊ ಇದು ಕಾಮನ್ ರೂಮ್. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ದು. ಡೋರ್ಸ್ ಎಲ್ಲನೂ ಫ್ಲಶ್ ಡೋರ್ಸ್ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಎಲ್ಲ ಲಾಕಿಂಗ್ ಎಲ್ಲನೂ. ಸೊ ಇದು ರೂಮ್ ಸೈಜ್ ಬಂದುಬಿಟ್ಟು 9x10 ಇದೆ. ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ಒಂದು ವಿಂಡೋ ಪ್ರೊವೈಡ್ 4x4 ಒಂದು ವಿಂಡೋ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಲೈಡಿಂಗ್ ಕಬೋರ್ಡ್ಸು, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಫ್ಯಾನ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೋಬೋದು. ಸೊ ಅದಕ್ಕೆಲ್ಲ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ವಾಟರ್ ಪಾಯಿಂಟು ಮತ್ತು ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್. ಸೊ ರೆಸ್ಟ್ ರೂಮ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು ವೆಸ್ಟರ್ನ್ ಟಾಯ್ಲೆಟ್ಸ್ ಪ್ರೊವೈಡ್ ಮಾಡಿದ್ದಾರೆ, ವಿತ್ ಗೀಸರ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಮಿರರು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸಿಂಕು, ಟ್ಯಾಪ್ಸ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸ್ ಕೊಟ್ಟಿರುವಂಥದ್ದು. ಸೊ ಇದು ಸಿಂಗಲ್ ಬೆಡ್ರೂಮ್. 2 ಮನೆ. ಸೊ ಒಂದು ಮನೆಯಲ್ಲಿ ಓನರ್ ಇದ್ದು ಆಲ್ಮೋಸ್ಟ್ ಒಂದು 65,000 ರೆಂಟ್ ಬರುತ್ತೆ. ಇಲ್ಲ ಫುಲ್ ಬಿಲ್ಡಿಂಗ್ ರೆಂಟಲ್ ಕೊಟ್ಟರೆ ಆಲ್ಮೋಸ್ಟ್ ಒಂದು 1 lakhವರೆಗೂ ರೆಂಟ್ ಬರುತ್ತೆ. ಆ ಥರ ರೆಂಟಲ್ ಡಿಮ್ಯಾಂಡಬಲ್ ಕೂಡ ಇರುವಂಥದ್ದು. ಸೊ ಆಲ್ರೆಡಿ 1 BHK 12,000 ಕೊಟ್ಟಿದೆ ಒಂದೊಂದು ಮನೆ ಬಂದ್ಬಿಟ್ಟು. ಸೊ ಅಲ್ಲಿ ಕೌಂಟ್ ಮಾಡ್ಕೋಬೋದು ಎಷ್ಟು ರೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಳ್ಳೆ ರೆಂಟಲ್ ಕೂಡ ಇದೆ ಮನೆಗೆ. ಇದು ಥರ್ಡ್ ಫ್ಲೋರ್. ಇಲ್ಲೂ ಅಷ್ಟೇ ಸಿಂಗಲ್ ಬೆಡ್ರೂಮ್ 2 ಪ್ರೊವೈಡ್ ಮಾಡಿದ್ದಾರೆ. ಏನು ಕೆಳಗಡೆ ಸೇಮ್ ನೋಡಿದ್ರಲ್ಲ ಅದೇ ಥರ ಕೊಟ್ಟಿರುವಂಥದ್ದು. ಬಟ್ ಟೆರೆಸ್ಗೆ ಹೋಗೋಣ. ಓಪನ್ ಟೆರೆಸ್ ಕೊಟ್ಟಿದ್ದಾರೆ. ಟೆರೆಸಲ್ಲಿ ಅಷ್ಟೇ ಒಂದು ಸಿಂಗಲ್ ರೂಮ್, ಬ್ಯಾಚುಲರ್ ರೂಮ್ ಒಂದು ಮಾಡಿದ್ದಾರೆ. ಇಲ್ಲ ಗೆಸ್ಟ್ ರೂಮ್ಗಾದರೂ ಇಟ್ಕೋಬೋದು. ಸೊ ಟೆರೆಸಲ್ಲಿ ಕೂಡ ನೋಡ್ಬೋದು. ಇದೆಲ್ಲ ಅಷ್ಟೇ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ ಎಲ್ಲನೂ. ಫುಲ್ಲೆಲ್ಲ ಫ್ಲೋರಿಂಗ್ ಎಲ್ಲನೂ ಅಷ್ಟೇ ಫುಲ್ ವಾಟರ್ ಪ್ರೂಫಿಂಗ್ ಮಾಡಿಸ್ಬಿಟ್ಟಿದ್ದಾರೆ. ಮತ್ತು ಮನೆಗೆ ಒಂದು ಸೋಲಾರ್ ಕೂಡ ಕೊಟ್ಟಿದ್ದಾರೆ. ಓನರ್ ಇರೋ ಮನೆಗೆ ಮಾತ್ರ ಸೋಲಾರ್ ಅದು. ಸೊ 200 ಲೀಟರ್ಸು ಒಂದು ಸೋಲಾರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕಮಲ್ ಕಂಪ್ನಿದು. ಮತ್ತು ಬಟ್ಟೆ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆ ಪ್ರಾವಿಷನ್ ಎಲ್ಲ ಕೊಟ್ಟಿದ್ದಾರೆ. ಇದು ರೂಮ್. ಸೊ ಮೇಲ್ಗಡೆ ಟ್ಯಾಂಕ್ ರೂಮ್ ಇದನ್ನು ರೂಮಾಗಿ ಕನ್ವರ್ಟ್ ಮಾಡಿದ್ದಾರೆ. ಡೋರ್ ಎಲ್ಲ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಡೋರ್ಸ್ ಎಲ್ಲನೂ. ಇಲ್ಲಿ ಫ್ಲೋರಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. 2x2 ಫ್ಲೋರ್ಸ್ ಟೈಲ್ಸ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಒಂದು ವಿಂಡೋ ಕೂಡ ಕೊಟ್ಟಿದ್ರು 4x4 ವುಡನ್ ವಿಂಡೋ. ಮತ್ತು ಒಂದು ಕಿಚನ್ ಸ್ಲ್ಯಾಬ್ ಕೂಡ ಹಾಕಿದ್ದಾರೆ. ಅಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ವಾಷಬಲ್ ಇರುತ್ತೆಲ್ಲನೂ. ಸೊ ಇದು ಅಷ್ಟೇ 6,000 ಕೊಟ್ಟಿದ್ದಾರೆ ರೆಂಟಕ್ಕೂ. ಈ ರೂಮ್ ಕೂಡ ಅಷ್ಟೇ. ಇದಕ್ಕೆ ಔಟ್ಸೈಡು ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಅದನ್ನು ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಡೋರ್ ಎಲ್ಲ ಅಷ್ಟೇ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಇದು ಆಲ್ರೆಡಿ 6,000ಗೆ ರೆಂಟಿಗೆ ಕೊಟ್ಟಿದ್ದಾರೆ ಈ ರೂಮ್ನ. ಮತ್ತು ವಾಷಿಂಗ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಸರೌಂಡಿಂಗ್ ಏರಿಯಾ ಕೂಡ ನೋಡ್ಬೋದು. ತುಂಬ ಡೆವಲಪ್ ಆಗಿದೆ. ತುಂಬ ಡೆವಲಪ್ ಆಗಿದೆ. ತುಂಬ ರೆಂಟಲ್ ಬರುವಂಥ ಏರಿಯಾ ಇದು. ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ. ಹತ್ರ ಅಲ್ಲೊಂದು ಮನೆ ಕಾಣಿಸ್ತಾ ಇದ್ದೀನಿ. ಇವ್ರದ್ದೇ ಅದೇ ಸೇಮ್ ಎಲಿವೇಶನ್ ಇದೆ ನೋಡಿ. ಆ ಬ್ಯಾಕ್ ಸೈಡ್ ಸೇಮ್ ಇವರೇ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು.
ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸಲ್ಲಿ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ, 70%ವರೆಗೂ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮಗೆ ಇದು. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 2,35 lakhs ಹೇಳ್ತಾರೆ, 2,35 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಲೊಕೇಶನ್ ಬಂದ್ಬಿಟ್ಟು ಬಾಗ್ಲೂರು ಮೈನ್ ರೋಡ್ ಕಟ್ಗೆನಲ್ಲಿ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಮೆಟ್ರೋ ಸ್ಟೇಷನ್ಗೆ 2.5 kilometers ಆಗುತ್ತೆ. ಏರ್ಪೋರ್ಟ್ ರೋಡ್ಗೂ ಅಷ್ಟೇ ಸೇಮ್ 2.5 kilometers ಆಗುತ್ತೆ. ಯಲಹಂಕಗೆ ಒಂದು 5 kilometers ಆಗುತ್ತೆ ಅಷ್ಟೇ ಇದು. ಸರೌಂಡಿಂಗಲ್ಲಿ ಒಳ್ಳೆ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಸ್ಕೂಲ್ಸ್ ಎಲ್ಲ ಅಷ್ಟೇ DPS ಇದೆ, NPS ಇದೆ, ಆಕ್ಸ್ಫರ್ಡ್ ಸ್ಕೂಲ್ ಇದೆ, ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಈ ಥರ ಒಳ್ಳೊಳ್ಳೆ ಮತ್ತು NPS ಸ್ಕೂಲ್ ಕೂಡ ಇದೆ. ಕಾಲೇಜ್ ಬಂದ್ಬಿಟ್ಟು ರೇವಾ ಯೂನಿವರ್ಸಿಟಿ ಜಸ್ಟ್ ವಾಕೇಬಲಲ್ಲಿ ಇದೆ ಇಲ್ಲಿಗೆ, ಈ ಮನೆಗೆ. ಮತ್ತು ಬೃಂದಾವನ್ ಕಾಲೇಜ್ ಇದೆ, ನಿಟ್ಯ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಇದೆ, ಸೊ VIT ಕಾಲೇಜ್ ಇದೆ, ಮತ್ತು VIT ಕಾಲೇಜ್, ವೆಂಕಟೇಶ್ವರ ಕಾಲೇಜ್, ಈ ಥರ ಒಳ್ಳೆ ಮೇಜರ್ ಕಾಲೇಜಸ್ ಇದೆ. ಸಾಫ್ಟ್ವೇರ್ ಕಂಪ್ನೀಸ್ ಇದೆ, ವಿಪ್ರೋ ಇದು ಇನ್ಫೋಸಿಸ್ ಇದೆ, ಕೊಲಿನ್ಸ್ ಇದೆ, ಮತ್ತು ಏರೋಸ್ಪೇಸ್ ಇದೆ, SEZ ಇದೆ, ಸಲಾರ್ಪುರ ಟೆಕ್ ಪಾರ್ಕ್ ಇದೆ, KDBL ಇಂಡಸ್ಟ್ರಿಯಲ್ ಏರಿಯಾ ಇದೆ, ಫಿಲಿಪ್ಸ್ ಕಂಪ್ನಿ ಇದೆ. ಸೊ ಈ ಥರ ಒಳ್ಳೆ ಟಾಪ್ ಕಂಪ್ನೀಸ್ ಇದೆ ಇದಕ್ಕೂ. ಮತ್ತು BSF ಎಂಪ್ಲಾಯೀಸು, ಏರ್ಪೋರ್ಟ್ ಎಂಪ್ಲಾಯೀಸು, KDBL ಇಂಡಸ್ಟ್ರಿಯಲ್ ಏರಿಯಾ ಎಂಪ್ಲಾಯೀಸು, ಈ ಥರ ಒಳ್ಳೆ ರೆಂಟಲ್ ಡಿಮ್ಯಾಂಡಬಲ್ ಇರುವಂಥ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್.